ಎಲ್ಲರಿಗೂ ನಮಸ್ಕಾರ. ಪ್ರತಿದಿನ ಹೊಸದನ್ನು ಕಲಿಯಿರಿ, ಮುಂದುವರಿಯಿರಿ ನಮ್ಮ ಮಾಲ್ಗುಡಿ ಯೂನಿವರ್ಸ್ ಚಾನಲಲ್ಲಿ. ಸೊ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿರಿ, ಯಾಕಂದರೆ ನಾವು ದಿನ ಹೊಸದನ್ನು ಕ್ಲಾಸಸ್ಗಳನ್ನು ಕೊಡ್ತಾ ಹೋಗ್ತೀವಿ, ಹೊಸ ನಾಲೆಜನ್ನು, ನಮ್ಗೆ ಗೊತ್ತಿರೋ ನಾಲೆಜನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಸೊ ಅದಕ್ಕೋಸ್ಕರ ನೀವು ಮಾಡೋದು ಇಷ್ಟೇ, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಬೇಕು. ಸೊ ನಿಮ್ಮಲ್ಲಿರ್ತಕ್ಕಂಥ ನಾಲೆಜನ್ನು ನೀವು ಏನು ಮಾಡಬೇಕು, ಕೊಡ್ತಾ ಹೋಗಬೇಕು ಅಂತಂದು. ಸೊ ಅದಕ್ಕೋಸ್ಕರನೇ ನಮ್ಮ ಚಾನಲ್ ಇರೋದು. ಲೆಟ್ಸ್ ಕಮ್ಸ್ ಟು ದ ಪ್ರನೌನ್. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾವು ನೌನ್ಸ್ ಬಗ್ಗೆನೇ ಅಷ್ಟೇ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಅದ್ರ ಜೊತೆಗೆ ಈಗ ನೆಕ್ಸ್ಟ್ ಯಾವುದು ಸೆಕೆಂಡ್ ಒನ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅಂತಂದರೆ ಪ್ರನೌನ್ ಅಂತ ಹೇಳ್ತೀವಿ. ಪ್ರನೌನ್ ಅಂದರೆ ಏನು, ಪ್ರನೌನನ್ನು ಯಾಕೆ ಯೂಸ್ ಮಾಡಬೇಕು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ, ಸೊ ಅದು ಯಾವ ರೀತಿಯಾಗಿ ನಮಗೆ ಬಳಕೆ ಆಗ್ತಾ ಬರುತ್ತೆ, ಸೊ ವರ್ಡ್ಸ್ಗಳನ್ನು ನಾವು ಅಥವಾ ವಾಕ್ಯವನ್ನು ರಚನೆ ಮಾಡಬೇಕಾದ್ರೆ ನಮಗೆ ಅದು ಯಾವ ಥರ ಯೂಸ್ ಆಗುತ್ತೆ ಅಂತಂದು. ಸೊ ಪ್ರತಿಯೊಂದನ್ನು ನಾನು ಏನು ಮಾಡ್ತೀನಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡ್ದಾನೆ ಮುಂದುವರಿಸ್ಕೊಂಡು ಹೋಗಬೇಡಿ. ಸೊ ಕಂಟಿನ್ಯೂ ಆಗಿ ಏನು ಮಾಡಿರಿ, ಹಾಗೆ ಕಂಟಿನ್ಯೂ ಆಗಿ ನೋಡ್ತಾ ಹೋಗ್ರಿ. ಯಾಕಂದರೆ ಅಲ್ಲಲ್ಲಿ ನಾನು ಎಕ್ಸಾಂಪಲ್ ಕೊಡಬೇಕಾದ್ರೆ ಸೊ ನೀಟಾಗಿ ಎಕ್ಸಾಂಪಲ್ ಕೊಟ್ಟಿರ್ತೀನಿ, ಅದಕ್ಕೋಸ್ಕರ ಯು ಡೋಂಟ್ ಸ್ಕಿಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೆಟ್ಸ್ ಕಮ್ಸ್ ಟು ಪ್ರನೌನ್ ಈಸ್ ಅ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಅ ನೌನ್ ಅಂತ ಹೇಳ್ತೀವಿ. ಅಂದರೆ ಸರ್ವನಾಮ ಎಂದರೆ ನಾಮಪದದ ಬದಲಿಗೆ ಬರೆಯುವಂಥ ಒಂದು ಪದ ಅಂತ ಹೇಳ್ತೀವಿ. ಅಂದರೆ ಈಗ ಆಲ್ರೆಡಿ ನಾವೇನು ಮಾಡಿದ್ವಿ, ನಾಮಪದವನ್ನು ಕಲ್ತಿದ್ವಿ, ಹೌದಾ? ಸೊ ನಾಮಪದವನ್ನು ಕಲ್ತಾದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು, ಪ್ರನೌನ್. ಅಂದರೆ ನಾಮಪದದಲ್ಲಿ ವಿಧಗಳನ್ನು ನೋಡಿದ್ವಿ, ಪ್ರನೌನಲ್ಲಿನೂ ಅದೇ ಥರನ ವಿಧಗಳನ್ನು ನೋಡ್ತೀವಿ ನಾವು. ಇಲ್ಲಿ ಪ್ರತಿ ಸರಿನೂ ನಾವೇನು ಮಾಡೋಕ್ಕಾಗಲ್ಲ ಅಂತಂದರೆ ವ್ಯಕ್ತಿಯ ಹೆಸರನ್ನು ಅಥವಾ ವಸ್ತುವಿನ ಹೆಸರನ್ನು ಅಥವಾ ಸ್ಥಳದ ಹೆಸರನ್ನು ನಮಗೆ ಕರೆಯೋಕ್ಕಾಗಲ್ಲ, ಹೌದಲ್ಲ? ಪ್ರತಿ ಸರಿನೂ ವ್ಯಕ್ತಿ ಹೆಸರು ಕರಿಬೇಕಾಗಿತ್ತು ಅಂತಂದರೆ ಅಂಕಿತ ಬಾ ಅಂತಂದು ಕರೆಯೋಕ್ಕಾಗಲ್ಲ. ಸೊ ಅಥವಾ ಪ್ಲೇಸ್ ಶಹಾಪುರ್ ಅಂತಂದು ಕರೆಯೋಕ್ಕಾಗಲ್ಲ. ಕ್ಯಾಟ್ಸ್ ಪ್ರತಿ ಸರಿನೂ ಕ್ಯಾಟ್ ಅಂತ ಕರೆಯೋಕ್ಕಾಗಲ್ಲ, ಹೌದಲ್ವಾ? ಸೊ ಅದಕ್ಕೋಸ್ಕರ ನಾವು ಅವುಗಳ ಬದಲಿಗೆ ಓಕೆ ಆ ಒಂದು ಪರ್ಟಿಕ್ಯುಲರ್ ಏನು ಹೆಸರನ್ನು ಕರಿತಿರ್ತೀವಲ್ಲ ಅಥವಾ ಆ ವ್ಯಕ್ತಿ ಅಂತ ಹೇಳ್ತಿರ್ತೀವಲ್ಲ, ಪರ್ಸನ್ ಅಂತಂದು, ಅವುಗಳ ಬದಲಿಗೆ ನಾವೇನು ಮಾಡ್ತೀವಿ ಅಂತಂದರೆ ಪ್ರನೌನ್ಸನ್ನು ಬಳಕೆ ಮಾಡ್ತಾ ಹೋಗ್ತೀವಿ ಅಂತಂದು. ಅದನ್ನೇ ಹೇಳಿದ್ದಿಲ್ಲಿ, ಸರ್ವನಾಮ ಎಂದರೆ ನಾಮಪದದ ಬದಲಿಗೆ ಬರೆಯುವಂತಹ ಒಂದು ಪದ ಅಂತ. ಅ ಪ್ರನೌನ್ ರೀಪ್ಲೇಸ್ ಅ ನೌನ್ ಟು ಅವಾಯ್ಡ್ ರಿಪಿಟೇಷನ್. ಪದೇ ಏನಾಗಲ್ಲ, ನೌನ್ಗಳನ್ನು ಬಳಕೆ ಮಾಡುವಂತಹ ಒಂದು ನೆಸೆಸಿಟಿ ಇಲ್ಲಿ ಬೀಳೋದಿಲ್ಲ ಅಂತಂದು. ಸೊ ಪ್ರನೌನನ್ನು ನಾವೇನು ಮಾಡ್ತೀವಿ, ಯಾವುದರ ಬದಲಿಗೆ ಬಳಕೆ ಮಾಡ್ತೀವಿ ಅಂತಂದರೆ ನಾಮಪದದ ಬದಲಿಗೆ ಅಲ್ಲಿ ನಾವು ಬಳಕೆ ಮಾಡ್ತಾ ಹೋಗ್ತೀವಿ ಅಂತಂದು. ಸರ್ವನಾಮ, ಸೊ ಸರ್ವನಾಮ ಅನ್ನೋದೇನಾಗಿದೆ ಅಂತಂದರೆ ಪುನಃ ಎಸ್ ನೋಡ್ರಿ, ಪುನಃ ಹೇಳದಂತೆ ಬದಲಾಗಿ ಬಳಸುವಂತಹ ಒಂದು ಪದವನ್ನು ನಾವೇನಂತ ಕರಿತೀವಿ, ಪ್ರನೌನ್ಸ್ ಅಂತಂದು ಅಥವಾ ಪ್ರನೌನ್ ಅಂತಂದು ನಾವು ಅದನ್ನು ಹೇಳ್ತೀವಿ ಅಂತಂದು. ಪ್ರನೌನಲ್ಲಿ ನಾವು ಎಕ್ಸಾಂಪಲ್ ನೋಡಿದರೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ನಿಮಗೆ. ಐ, ವಿ ಮತ್ತು ಶಿ ಆಗಿರ್ಬೋದು, ಇಟ್ ಆಗಿರ್ಬೋದು, ವಿ ಆಗಿರ್ಬೋದು ಮತ್ತು ದೇ ಆಗಿರ್ಬೋದು. ಓಕೆ, ಇವೆಲ್ಲವನ್ನು ನಾವೇನಂತ ಕರಿತೀವಿ, ಪ್ರನೌನ್ನ ಒಂದು ಉದಾಹರಣೆಗಳು ಅಂತಂದು ಹೇಳ್ಬೋದು. ದೆನ್ ಇವುಗಳನ್ನು ಸಬ್ಜೆಕ್ಟ್ ಅಂತಲೂ ನಾವು ಕರಿತೀವಿ. ಓಕೆ, ಪ್ರನೌನ್ ಅಂತ ಅಷ್ಟೇ ಅಲ್ಲದೆ ಸಬ್ಜೆಕ್ಟ್ ಅಂತಲೂ ನಾವು ಸಹ ಹೇಳ್ತೀವಿ. ಏನು, ಐ, ಯು, ಹಿ, ಶಿ, ಇಟ್, ವಿ, ದೇ ಅಂತಂದು ನಾವು ಕರಿತೀವಿ. ಇನ್ನೂ ಬಹಳಷ್ಟು ಅದಾವ. ಶಿ ಹಿಸ್ ಆಗಿರ್ಬೋದು, ಹಿಮ್ ಆಗಿರ್ಬೋದು, ಶಿ ಹರ್ ಆಗಿರ್ಬೋದು. ಓಕೆ, ಸೊ ಯು ಆಗಿರ್ಬೋದು, ವಿ ಆಗಿರ್ಬೋದು, ದೇ ಆಗಿರ್ಬೋದು, ದೆಮ್ ಆಗಿರ್ಬೋದು, ದೀಸ್ ಆಗಿರ್ಬೋದು. ಸೊ ಇನ್ನು ಬಹಳಷ್ಟು ಬೇರೆ ಎಕ್ಸಾಂಪಲ್ಗಳನ್ನು ನೋಡ್ತೀವಿ. ಆದರೆ ಆ ಎಲ್ಲ ಎಕ್ಸಾಂಪಲ್ಗಳನ್ನು ಸೊ ಯಾವ್ಯಾವ ಒಂದು ಟೈಪ್ಸ್ಗಳಲ್ಲಿ ಇನ್ಕ್ಲೂಡ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಯಾಕಂದರೆ ಎಲ್ಲ ಪ್ರನೌನ್ಗಳ ಟೈಪ್ಸ್ಗಳ ಸಹ ನಾವೆಲ್ಲ ಹಾಕಿದ್ದೀವಿ. ಎಸ್ ನೋಡ್ರಿ, ಐ ಅಂದರೆ ನಾನು, ಯು ಅಂದರೆ ನೀನು ಅಥವಾ ನೀವು ಅಂತಲೂ ನಾವು ಪ್ಲೂರಲಲ್ಲಿ ಯೂಸ್ ಮಾಡ್ತೀವಿ. ಹಿ ಅಂದರೆ ಅವನು, ಶಿ ಅಂದರೆ ಅವಳು, ಇಟ್ ಅಂದರೆ ಅದು, ವಿ ಅಂದರೆ ನಾವು, ದೇ ಅಂದರೆ ಅವರು. ಆಲ್ಮೋಸ್ಟು ಗೊತ್ತಿರುತ್ತೆ ನಿಮಗೆ, ಹೌದಾ? ಪ್ರನೌನ್ ಅಂದರೆ ಏನು ಅಂತಂದರೆ ನೌನ್ನ ಬದಲಾಗಿ ನಾವು ಪ್ರನೌನ್ ಅಂತ ಯೂಸ್ ಮಾಡ್ತೀವಿ ಅಂತಂದು. ನೀವು ಭಾಳಷ್ಟು ಕ್ಲಾಸಸ್ಸನ್ನು ಬೇರೆ ಕ್ಲಾಸಸ್ಸನ್ನು ಸಹ ಕೇಳಿರ್ತೀರಿ. ಆದರೆ ಪ್ರತಿಯೊಂದು ಟೈಪ್ಸ್ಗಳು ಅಥವಾ ಪ್ರತಿಯೊಂದು ವರ್ಡ್ಸ್ಗಳು ಯಾವ್ಯಾವ ಪ್ರನೌನ್ಗಳಲ್ಲಿ ನಾವು ಬಳಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಮದು ಇನ್ ಡೀಟೇಲ್ ಕ್ಲಾಸಸ್ ಇರುತ್ತೆ. ಸೊ ದಟ್ಸ್ ವೈ. ಸೊ ದೆನ್ ಟೈಪ್ಸ್ ಆಫ್ ಪ್ರನೌನ್ ಅಂತ ಇದೆ ನೋಡ್ರಿ. ಇಲ್ಲಿ ಟೈಪ್ಸ್ ಆಫ್ ಪ್ರನೌನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಪರ್ಸ್ನಲ್ ಪ್ರನೌನ್, ಎರಡನೇದು ರಿಫ್ಲೆಕ್ಸಿವ್ ಪ್ರನೌನ್ ಅಂದರೆ ವ್ಯಕ್ತಿಯ ಸರ್ವನಾಮ ಅಂತ ಹೇಳ್ತೀವಿ. ಮತ್ತು ಅದ್ರ ಜೊತೆಗೆ ಸೆಕೆಂಡ್ ಒನ್ ಯಾವುದು ಅಂತಂದರೆ ಸ್ವನಿರ್ದೇಶಕ ಸರ್ವನಾಮ ಅಂತ ಕರಿತೀವಿ. ಥರ್ಡ್ ಒನ್ ಎಂಪಥಿಕ್ ಪ್ರನೌನ್ಸ್ ಅಂತ ಹೇಳ್ತೀವಿ, ಸ್ಪಷ್ಟಪಡಿಸುವ ಸರ್ವನಾಮ ಅಂತಂದು. ಡೆಮೋಸ್ಟ್ರೇಟಿವ್ ಪ್ರನೌನ್ಸ್ ಅಂತ ಹೇಳ್ತೀವಿ, ಸೂಚಕ ಸರ್ವನಾಮ ಅಂತಂದು. ಇಂಡೆಫಿನಿಟ್ ಪ್ರನೌನ್ಸ್ ಅಂತ ಕರಿತೀವಿ, ಅನಿರ್ದಿಷ್ಟಿತ ಸರ್ವನಾಮ ಅಂತಂದು. ಸಿಕ್ಸ್ತ್ ಒನ್ ಯಾವುದು ಅಂತಂದರೆ ಇಂಟರಾಗ್ರೇಟಿವ್
ಪ್ರನೌನ್ಸ್ ಅಂತ ಹೇಳ್ತೀವಿ. ಇಂಟ್ರಾಗೇಟಿವ್ ಪ್ರನೌನ್ ಅಂತ ಕರಿತೀವಿ, ಅಂದರೆ ಪ್ರಶ್ನಾರ್ಥಕ ಸರ್ವನಾಮ ಅಂತಂದು ಹೇಳ್ತೀವಿ. ಸೊ ದೆನ್ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ಸ್ ಅಂತ ಕರಿತೀವಿ, ವಿಭಾಜಕವಾದಂಥ ಒಂದು ಸರ್ವನಾಮಗಳು ಅಂತಂದು. ರಿಸಿಪ್ರೊಕಲ್ ಪ್ರನೌನ್ಸ್ ಅಂತ ಕರಿತೀವಿ, ಅಂದರೆ ಪರಸ್ಪರ ಸರ್ವನಾಮ ಅಂತಂದು ಹೇಳ್ತೀವಿ, ರಿಸಿಪ್ರೊಕಲ್ ಅಂತಂದು. ಸೊ ದೆನ್ ಅದಾದಮೇಲೆ ಯಾವುದು ರಿಲೇಟಿವ್ ಪ್ರನೌನ್ ಅಂತಂದು ಕರಿತೀವಿ, ಇದು ಸಂಬಂಧ ಸರ್ವನಾಮ ಅಂತಂದು. ಕಂಪೌಂಡ್ ರಿಲೇಟಿವ್ ಪ್ರನೌನ್ ಅಂತ ಹೇಳ್ತೀವಿ, ಸಂಯುಕ್ತ ಸಂಬಂಧ ಸರ್ವನಾಮ ಅಂತಂದು ಕರಿತೀವಿ. ಅಂದರೆ ಈ 10 ಟೈಪ್ಸ್ಗಳನ್ನು ನಾವೆಲ್ಲಿ ನೋಡ್ತೀವಿ, ಟೈಪ್ಸ್ ಆಫ್ ಪ್ರನೌನ್ಗಳಲ್ಲಿ ನೋಡ್ತೀವಿ ಅಂತಂದು. ಸೊ ಒಂದೊಂದನ್ನೇ ನಾವೇನು ಮಾಡ್ತೀವಿ ಅಂತಂದರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಅಂತಂದು. ಎಸ್, ಟೈಪ್ಸ್ ಆಫ್ ಪ್ರನೌನ್ಸ್ ಆದಮೇಲೆ ನೆಕ್ಸ್ಟ್ ಏನು ಒಂದೊಂದನ್ನೇ ನಾವು ನೋಡ್ತೀವಿ ಅಂತ ಹೇಳಿದ್ವಿ. 11 ಅಥವಾ ಪೊಸೆಸಿವ್ ಪ್ರನೌನ್ ಅಂತಂದು ಸ್ವಾಮ್ಯ ಸರ್ವನಾಮ ಅಂತ ಕರಿತೀವಿ. ನೋಡ್ರಿ, ಈ 10 ಟೈಪ್ಸ್ಗಳ ಬಗ್ಗೆ ನಮ್ಮ ಹತ್ರ ಏನಿದೆ ಕಂಪ್ಲೀಟ್ ಆದಂಥ ಎಕ್ಸ್ಪ್ಲನೇಷನ್ ಇದೆ, ಕಂಪ್ಲೀಟ್ ಆದಂಥ ನೋಟ್ಸು ಸಹ ನಿಮಗೆ ಅವೈಲೇಬಲ್ ಆಗುತ್ತೆ. ಈ ನೋಟ್ಸನ್ನು ಸಹ ನೀವು ತೊಗೊಳ್ಬಹುದು. ಸೊ ಯಾಕಂತಂದರೆ ಇಷ್ಟು ಇನ್ ಡೀಟೇಲ್ ಆಗಿ ಇಟ್ಸ್ ನಾಟ್ ಇನ್ ಯೂಟ್ಯೂಬ್ ಅಂತ ಹೇಳ್ಬೋದು. ಸೊ ಎಸ್, ಫಸ್ಟ್ ಒನ್ ಯಾವುದು ಅಂತಂದರೆ ಪರ್ಸ್ನಲ್ ಪ್ರನೌನ್ ಅಂತಂದರೆ ಏನು ಅಂತ ಗೊತ್ತಾಗಬೇಕು ನಮಗೆ, ಹೌದಾ? ಸೊ ಪರ್ಸ್ನಲ್ ಪ್ರನೌನ್ ಅಂತಂದರೆ ಯಾವುದಕ್ಕೆ ನಾವು ಕರಿತೀವಿ ಅಂತಂದು. ಸೊ ಪರ್ಸ್ನಲ್ ಪ್ರನೌನ್ ಅಂತಂದರೆ ವೈಯಕ್ತಿಕವಾದಂಥ ಸರ್ವನಾಮ ಅಂತ ಹೇಳ್ತೀವಿ. ಎಕ್ಸ್ಪ್ಲನೇಷನ್ ಇದೆ ನೋಡ್ರಿ, ಏನಂತ. A personal pronoun is used in a place of a person or a thing. It shows who he is speaking, who he is spoken to, or who he is spoken about. ಓಕೆ, ಸೊ ಈ ಥರ ನಾವು ಏನು ಮಾಡ್ತೀವಿ, ಪರ್ಸ್ನಲ್ ಪ್ರೊನೌನ್ ಬಗ್ಗೆ ನೋಡ್ತೀವಿ ಅಂತಂದು. ವೈಯಕ್ತಿಕ ಸರ್ವನಾಮ ಎಂದರೆ ವ್ಯಕ್ತಿಯನ್ನು ಅಥವಾ ವಸ್ತುವನ್ನು ಸೂಚಿಸುವಂಥ ಸರ್ವನಾಮ, ಹೌದಲ್ಲ? ವ್ಯಕ್ತಿಯನ್ನಾಗಿರ್ಬೋದು ಅಥವಾ ವಸ್ತುವನ್ನಾಗಿರ್ಬೋದು ಸೂಚಿಸುವಂಥ ಒಂದು ಸೂಚನೆ ಮಾಡುವಂಥ ಅಥವಾ ಇಂಡಿಕೇಟ್ ಮಾಡುವಂಥ ಅಥವಾ ಡಿನೋಟ್ ಮಾಡುವಂಥ ಒಂದು ಸರ್ವನಾಮವನ್ನು ನಾವೇನಂತ ಕರಿತೀವಿ, ಪರ್ಸನಲ್ ಪ್ರನೌನ್ ಅಂತ ಹೇಳ್ತೀವಿ. ವೈಯಕ್ತಿಕವಾದಂಥ ಒಂದು ಪ್ರನೌನ್ಸ್ ಅಂತಂದು ಕರಿತೀವಿ. ಇದು ಯಾರು ಮಾತನಾಡುತ್ತಾರೆ ಅಥವಾ ಯಾರೊಂದಿಗೆ ಮಾತನಾಡುತ್ತಾರೆ ಅಥವಾ ಯಾರ ಬಗ್ಗೆ ಮಾತನಾಡುತ್ತಾರೆ ಎಂಬುದನ್ನು ರೀಪ್ರೆಸೆಂಟ್ ಅಥವಾ ತೋರಿಸುವಂತಹ ಒಂದು ಪ್ರನೌನ್ ಅಂತಂದು ನಾವು ಇದನ್ನು ಕರಿಬಹುದು. ಸೊ ಅದಕ್ಕೆ ಇದನ್ನು ನಾವೇನಂತ ಕರಿತೀವಿ, ಪರ್ಸ್ನಲ್ ಪ್ರನೌನ್ ಅಂತಂದು ನಾವಲ್ಲಿ ಹೇಳ್ಬೋದು. ಸೊ ಇಲ್ಲಿ ಎಕ್ಸಾಂಪಲ್ಗಿದೆ ಏನದವ ಟೈಪ್ಸ್ ಹಾಕಿದ್ದು ನೋಡ್ರಿ. ಮತ್ತೆ ಇದರಲ್ಲಿ ನಾವು ಪರ್ಸ್ನಲ್ ಪ್ರನೌನ್ಗಳಲ್ಲಿನೂ ನೋಡ್ತೀವಿ. ಏನು ಟೈಪ್ಸ್ ಆಫ್ ಪರ್ಸ್ನಲ್ ಪ್ರನೌನ್ ಅಂತಂದರೆ ಫಸ್ಟ್ ಪರ್ಸನ್ಸ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತಂದು. ಸೊ ಇದನ್ನು ಏನು ನಾವು ಕನ್ನಡ ಗ್ರಾಮರಲ್ಲಿನೂ ನಾವು ನೀಟಾಗಿ ನೋಡ್ಬೋದು. ಆಲ್ರೆಡಿ ಕನ್ನಡ ಗ್ರಾಮರು ಪರ್ಫೆಕ್ಟ್ ಇದ್ದವರು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿಬಿಡುತ್ತೆ. ಓಕೆ, ಸೊ ಫಸ್ಟ್ ಪರ್ಸನ್ ಅಂತ ಅಂದಾಗ ಏನಾಗುತ್ತೆ, ಪ್ರಥಮ ಪುರುಷ ಅಂತ ಹೇಳ್ತೀವಿ, ಫಸ್ಟ್ ಪರ್ಸನ್. ಸೆಕೆಂಡ್ ಪರ್ಸನ್ ಅಂದರೆ ದ್ವಿತೀಯ ಪುರುಷ ಅಂತಂದು. ಥರ್ಡ್ ಪರ್ಸನ್ ಅಂದರೆ ತೃತೀಯ ಪುರುಷ ಅಂತಂದು. ಕಂಪಲ್ಸರಿ ಆಗಿ ನಾವೇನು ಮಾಡ್ತೀವಿ, ಇಟ್ ಮೀನ್ಸ್ ಸ್ಪೀಕ್ ಅಂದರೆ ಮಾತಾಡ್ಬೋವಂಥ ಸಂದರ್ಭದಲ್ಲಿ ಫಸ್ಟ್ ಪರ್ಸನ್ ಏನು ಮಾಡ್ತಾನೆ, ದ ಸ್ಪೀಕರ್. ಓಕೆ, ಪ್ರಥಮ ಪುರುಷ ಏನು ಮಾಡ್ತಾನಂತಂದರೆ ಇವಾಗ ನಾನು ಮಾತಾಡ್ತಾ ಇದ್ದೀನಲ್ಲ, ಸೊ ಐ ಆಮ್ ಅ ಫಸ್ಟ್ ಪರ್ಸನ್ ಅಂತ ಹೇಳ್ತೀನಿ. ಓಕೆ, ಸೊ ಸೆಕೆಂಡ್ ಪರ್ಸನ್ ಅಂತಂದರೆ ದ ಲೀಸನರ್, ಅಂದರೆ ನಾನು ಇವಾಗ ಕ್ಲಾಸ್ ಮಾಡ್ದನ್ನ ನೀವೇನು ಮಾಡ್ತಾ ಇದ್ದೀರಿ, ಸೊ ಯೂಟ್ಯೂಬಲ್ಲಿ ಕ್ಲಾಸಸನ್ನು ಲೀಸನ್ ಕೇಳ್ತಾ ಇದ್ದೀರಿ. ಓಕೆ, ನೀವೇನು ಹಾಕ್ತೀರಿ, ದ್ವಿತೀಯ ಪುರುಷ ಅಂತ ಹಾಕ್ತೀರಿ. ಓಕೆ, ಥರ್ಡ್ ಪರ್ಸನ್ ಅಂತ ಅಂದಾಗ ತೃತೀಯ ಪುರುಷ ಅಂತ ಹೇಳ್ತೀವಿ. ದ ಪರ್ಸನ್ ಸ್ಪೋಕನ್ ಅಬೌಟ್ ಅಂದರೆ ಯಾರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಪರ್ಸ್ನಲ್ ಪ್ರನೌನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದು. ಸೊ ಪರ್ಸ್ನಲ್ ಪ್ರನೌನ್ ಅನ್ನೋದೇನಾಗುತ್ತೆ ನಿಮಗೆ, ಥರ್ಡ್ ಪರ್ಸನ್ ಆಗುತ್ತೆ. ಇಟ್ಸ್ ವೆರಿ ಈಸಿ ಫಾರ್ ಇನ್ ಪರ್ಸ್ನಲ್ ಪ್ರನೌನ್ ಅಂತ ಹೇಳ್ತೀನಿ. ಓಕೆ, ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ದೆನ್ ನೆಕ್ಸ್ಟ್ ಕಮ್ಸ್ ಟು ಎಸ್, ಫಸ್ಟ್ ಪರ್ಸನ್ ಅಂತಂದರೆ ಯಾವ ಥರ ಅಂತಂದು ಎಕ್ಸಾಂಪಲ್ ಇದೆ ನೀಟಾಗಿ. ಓಕೆ, ಸೊ ಫಸ್ಟ್ ಪರ್ಸನ್ ಪ್ರನೌನ್ ಪ್ರಥಮ ಪುರುಷ ಸರ್ವನಾಮ ಅಂತಂದು. ಯೂಸ್ಡ್ ವೆನ್ ದ ಸ್ಪೀಕರ್ ಟಾಕ್ಸ್ ಅಬೌಟ್ ಹಿಮ್ಸೆಲ್ಫ್ ಆರ್ ದೆಮ್ಸೆಲ್ವ್ಸ್. ಓಕೆ, ಫಸ್ಟ್ ಪರ್ಸನ್ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಐತೆ ನೋಡ್ರಿ. ಆಲ್ಮೋಸ್ಟ್ 1 by 1 ನೀಟಾಗಿ, ಮತ್ತೆ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ವಾಪಸ್ ಹೋಗಿ ನೋಡ್ಕೊಂಬರ್ರಿ. ಸೊ ಯಾವ ಥರ ಇರುತ್ತೆ ಅಂತಂದು. ಫಸ್ಟ್ ಪರ್ಸನ್ ಪ್ರನೌನ್ಸ್ ಅಂತಂದಾಗ ಯೂಸ್ಡ್ ವೆನ್ ದ ಸ್ಪೀಕರ್ talks about himself or themselves. It includes I or we depending on singular or a plural. ಓಕೆ, ಅಂದರೆ ಮಾತನಾಡುವ ವ್ಯಕ್ತಿ ತಾನೇ ಹೇಳುವಾಗ ಏಕವಚನ ಆಗಿರುತ್ತೆ. ಓಕೆ, ಅಂದರೆ ನಾನು, ಅರ್ಥ ಆಯ್ತಲ್ಲ? ಸೊ ತಾನು ಮತ್ತು ಇತರರನ್ನು ಒಳಗೊಂಡು ಹೇಳುವಾಗ ಬಹುವಚನ ಆಗಿರುತ್ತೆ. ಇಟ್ ಮೀನ್ಸ್ ಅಂದರೆ ಇತರರನ್ನು ಕುರಿತು ಅಂದರೆ ನಾವೆಲ್ಲರೂ ಅಂತ ಹೇಳಬೇಕಾದ್ರೆ ಬೇರೆಯವ್ರು ಬಂದ್ರಲ್ಲ ಅಲ್ಲಿ, ಸೊ ಆವಾಗ ಏನಾಗುತ್ತೆ, ಅದು ಬಹುವಚನ ಆಗುತ್ತೆ ಅಂತಂದು ಹೇಳ್ತೀವಿ. ಓಕೆ, ಅಂದರೆ ಒಬ್ಬರೇ ನನ್ನ ಬಗ್ಗೆ ಅಷ್ಟೇ, ನಾನೇನು ಮಾಡಿದೆ, ನಾನು ಅದನ್ನು ಮಾಡಿದೆ, ನಾನು ಇದನ್ನು ಮಾಡಿದೆ. ಸೊ ದಟ್ ಈಸ್ ಏಕವಚನ ಅಂತ ಹೇಳ್ತೀವಿ. ಸೊ ಅದೇ ನಾವೆಲ್ಲರೂ ಸೇರಿ ಏನು ಮಾಡಿದ್ವಿ ಅನ್ನೋದೇನಾಗಿರುತ್ತೆ ಅಂತಂದರೆ ಬಹುವಚನ ಆಗಿರುತ್ತೆ ಅಂತಂದು. ಸೊ ಅಂದರೆ ಅಲ್ಲೇನು ಫಸ್ಟ್ ಪರ್ಸನ್ನೇ ಮಾತಾಡ್ತಾ ಇರ್ತಾನೆ. ಸೊ ನಾನೇನು ಮಾಡಿದೆ, ಟೀಚ್ ಮಾಡ್ತಾ ಇದ್ದೆ, ಸೊ ಫಸ್ಟ್ ಪರ್ಸನ್ನೇ ಮಾತಾಡ್ತಾ ಇರೋದು. ನಾವೇನು ಮಾಡಿದ್ವಿ, ಪಿಕ್ನಿಕ್ ಹೋಗಿದ್ವಿ, ಅಲ್ಲಿನೂ ಫಸ್ಟ್ ಪರ್ಸನ್ನೇ ಮಾತಾಡ್ತಾ ಇರೋದು. ಅರ್ಥ ಆಯ್ತಲ್ಲ? ಸೊ ದಟ್ ಈಸ್ ಅ ಫಸ್ಟ್ ಪರ್ಸನ್ ಅಂತ ಹೇಳ್ತೀವಿ. ಅದು ಪ್ರಥಮ ಪುರುಷ ಅಂತಂದು ನಾವು ಅದನ್ನು ಕರಿತೀವಿ ಅಂತಂದು. ಇಲ್ಲಿ ಅದಾವ ನೋಡ್ರಿ.
ಸಿಂಗುಲರ್ ಏಕವಚನ ಐ, ಮೀ, ಮೈ, ಮೈನ್. ಓಕೆ, ಸೊ ಇವೆಲ್ಲ ಪ್ರೊನೌನ್ ಆಗಿರ್ತವೆ. ಎಕ್ಸಾಂಪಲ್ ನೋಡ್ರಿ, ಐ ಆಮ್ ಅ ಬಾಯ್, ಹೌದಲ್ಲ, ನಾನೇನಾಗಿದ್ದೀನಿ, ಹುಡುಗ ಆಗಿದ್ದೀನಿ. ಐ ಆಮ್ ಅ ಗರ್ಲ್, ನಾನೇನಾಗಿದ್ದೀನಿ, ಹುಡುಗಿ ಆಗಿದ್ದೀನಿ. ಐ ಆಮ್ ಅ ವುಮೆನ್, ನಾನೇನಾಗಿದ್ದೀನಿ, ಮಹಿಳೆ ಆಗಿದ್ದೀನಿ ಅಂತಂದು. ಓಕೆ, ಅಂದರೆ ನನ್ನ ಬಗ್ಗೆ ನಾನು ಹೇಳ್ತಾ ಇದ್ದೀನಲ್ಲ, ಸೊ ಅದು ಏಕವಚನ ಮತ್ತು ಪ್ರಥಮ ಪುರುಷದಾಗ ಬರುತ್ತೆ, ಅಂದರೆ ಫಸ್ಟ್ ಪರ್ಸನ್ಸ್ ಪ್ರನೌನ್ ಅಂತ ಹೇಳ್ತೀವಿ. ಸೇಮ್ ಅದೇ ಥರನೇ ಇನ್ನೊಂದು ಯಾವುದು ಅಂತಂದರೆ ಪ್ಲ್ಯೂರಲಲ್ಲಿ ಏನು ಹೇಳುತ್ತೆ ಅಂದರೆ ಬಹುವಚನ ಅಂತಂದು ನಾವು ಹೇಳ್ತೀವಿ. ಬಹುವಚನ ಅಂತಂದಾಗ ಏನಾಗುತ್ತೆ ನೋಡ್ರಿ, ಸೊ ವಿ ಆಗಿರ್ಬೋದು, ಹಸ್ ಆಗಿರ್ಬೋದು, ಅವರ್ ಆಗಿರ್ಬೋದು, ಅವರ್ಸ್ ಆಗಿರ್ಬೋದು. ಅಂದರೆ ವಿ ಆರ್ ಫ್ರೆಂಡ್ಸ್, ಅವಾಗ ನಾನು ಒಬ್ಬಳೇ ಇಲ್ಲ ಅಲ್ಲಿ, ಹೌದಲ್ವಾ. ವಿ ಆರ್ ಫ್ರೆಂಡ್ಸ್ ಅಂದರೆ ನಾವು ಸ್ನೇಹಿತರು ಅಂತ ಹೇಳ್ತಾ ಇದ್ವಿ. ವಿ ಆರ್ ಫ್ಯಾಮಿಲಿ, ನಾವು ಕುಟುಂಬದವರು ಅಂತ ಹೇಳ್ತಾ ಇರ್ತೀವಿ, ಹೌದಾ. ಸೊ ಈ ರೀತಿ ನಾವೇನು ಮಾಡ್ಬೋದು ಅಂತಂದರೆ ಆಲ್ಮೋಸ್ಟ್ ಆಗಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಪ್ಲೂರಲಲ್ಲಿ ಯೂಸ್ ಮಾಡ್ತೀವಿ ಅಂತಂದು. ನೀವು ಪ್ಲೂರಲಲ್ಲಿನೂ ಯೂಸ್ ಮಾಡ್ಕೋಬಹುದು, ಅಂದರೆ ಬಹುವಚನದಲ್ಲಿನೂ ಸಹ ಯೂಸ್ ಮಾಡ್ಕೋಬಹುದು ಅಂತಂದು ಹೇಳ್ಬೋದು. ಅಂದರೆ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಓಕೆ, ಇನ್ನೂ ಇನ್ ಡೀಟೇಲ್ ಆಗಿದೆ. ಓಕೆ, ಯು ಡೋಂಟ್ ಸ್ಕಿಪ್, ಯು ವಾಚ್ ಕಂಟಿನ್ಯೂಲಿ. ಓಕೆ, ಕಂಟಿನ್ಯೂ ಆಗಿ ನೋಡ್ತಾ ಬನ್ನಿ, ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಸಿಂಗುಲರ್, ಪ್ಲೂರಲ್ ಗೊತ್ತಾಯ್ತಲ್ಲ, ಏಕವಚನ ಮತ್ತು ಬಹುವಚನ ಅಂತ. ಎಲ್ಲಿ ಅದು ಫಸ್ಟ್ ಪರ್ಸನಲ್ಲಿ ಯಾವ ಥರ ಯೂಸ್ ಮಾಡಬೇಕು ಫಸ್ಟ್ ಪರ್ಸನ್ ಅಂತಂದರೆ. ಸೊ ದೆನ್ ಅದ್ರ ಜೊತೆಗೆ ಏನು ಮಾಡ್ತೀವಿ ನೋಡ್ರಿ, ಇಲ್ಲ ಹಾಕಿದ್ದೀನಿ ಮತ್ತೆ, ಐ ಆಮ್ ರೈಟಿಂಗ್ ಅ ಲೆಟರ್, ನಾನು ಪತ್ರ ಬರೆಯುತ್ತಿದ್ದೇನೆ ಅಂತ ಆಗುತ್ತೆ, ಹೌದಲ್ಲ. ಇಲ್ಲಿ ಏನಿದು ಸಿಂಗುಲರ್ ಅಂತ ಹೇಳ್ತೀವಿ, ಅಂದರೆ ಏಕವಚನ. ವಿ ಆರ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತಿದ್ದೇವೆ. ಮೈ ನೇಮ್ ಈಸ್ ರವಿ, ನನ್ನ ಹೆಸರು ರವಿ. ಓಕೆ, ಸೊ ಇಲ್ಲಂದರೆ ನಾನು ಸಿಂಗುಲರ್, ನಾವು ಅಂತಂದಾಗ ಏನಾಗುತ್ತೆ, ಪ್ಲ್ಯೂರಲ್ ಆಗುತ್ತೆ, ಬಹುವಚನ ಆಗುತ್ತೆ ಅಂತ ಹೇಳ್ತೀವಿ, ಪ್ಲ್ಯೂರಲ್ ಆಗುತ್ತೆ ಅಂತ ಹೇಳ್ತೀವಿ. ಮೈ, ನನ್ನ ಹೆಸರು ಅಂದರೆ ಅಲ್ಲಿನೂ ಸಿಂಗುಲರ್, ಏಕವಚನ ಆಗುತ್ತೆ ಅಂತ. ಈ ಥರ ಅಂದರೆ ನಿಮಗೆ ಸೆಂಟೆನ್ಸ್ ಯೂಸ್ ಮಾಡಬೇಕಾದ್ರೆ ಫಸ್ಟ್ ಪರ್ಸನ್ ಯಾರು, ಸೆಕೆಂಡ್ ಪರ್ಸನ್ ಯಾರು, ಥರ್ಡ್ ಪರ್ಸನ್ ಯಾರು ಅಂತಂದು ಕೇಳಿದರೆ ಆರಾಮ್ಸೆ ಫೈಂಡ್ ಔಟ್ ಮಾಡ್ತೀರಿ ಇವಾಗ, ಹೌದಾ. ಎಸ್, ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಪರ್ಸನ್ ಪ್ರನೌನ್ ಅಂತ ಹೇಳ್ತೀವಿ. ದ್ವಿತೀಯ ಪುರುಷ ಸರ್ವನಾಮ ಅಂತಂದು ನಾವು ಅದನ್ನು ಕರಿತೀವಿ. ಅಂದರೆ ಯೂಸ್ಡ್ ಫಾರ್ ದ ಪರ್ಸನ್ ಬೀಯಿಂಗ್ ಸ್ಪೋಕನ್ ಟು, ಅಂದರೆ ಯಾರಿರ್ತಾರೆ ಇಲ್ಲಿ ಅಂತ ಆಲ್ರೆಡಿ ನಾನು ಫಸ್ಟ್ ಸ್ಲೈಡಿಗೆ ಹಾಕಿದ್ದೆ, ಹೌದಾ. ಫಸ್ಟ್ ಪರ್ಸನ್ ಹೇಳಬೇಕಾದ್ರೆ ಏನು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತಂದು ನಾವು ಟೈಪ್ಸ್ಗಳು ಹೇಳಬೇಕಾಗಿತ್ತು. ಅದು ಎಲ್ಲಿ ಬರ್ತವೆ, ಪರ್ಸ್ನಲ್ ಪ್ರನೌನಲ್ಲಿ ನಮಗೆ ಮತ್ತೆ ಅಗೇನ್ ಆಗುತ್ತೆ ಸಬ್ ಟೈಪ್ಸ್ಗಳನ್ನು ನೋಡ್ತೀವಿ ಅಂತಂದು. ಪರ್ಸ್ನಲ್ ಪ್ರನೌನ್ಗಳಲ್ಲಿ ಸಬ್ ಟೈಪ್ಸ್ ಯಾವುದು ಅಂತ ಯಾರೆಲ್ಲ ಬರ್ತಾರೆ ಅಲ್ಲಿ ಫಸ್ಟ್ ಪರ್ಸನಲ್ಲಿ, ಪರ್ಸ್ನಲ್ ಪ್ರನೌನಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಹೌದಾ. ಸೆಕೆಂಡ್ ಪರ್ಸನಲ್ಲಿ ಏನು ಬರುತ್ತೆ ಅಂತಂದರೆ ಯೂಸ್ಡ್ ಫಾರ್ ದ ಪರ್ಸನ್ ಬೀಯಿಂಗ್ ಸ್ಪೋಕನ್ ಟು, ಯಾರು ಮಾತಾಡ್ತಾ ಇದ್ದಾರೆ, ಅಂದರೆ ಇವಾಗ ನಾನು ಮಾತಾಡ್ತಾ ಇದ್ದೀನಿ, ಐ ಆಮ್ ಅ ಫಸ್ಟ್ ಪರ್ಸನ್. ನೀವೇನು ಮಾಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ, ಯು ಆರ್ ಅ ಸೆಕೆಂಡ್ ಪರ್ಸನ್. ಓಕೆ, ಸೊ ಲೀಸ್ನರ್ ಅಂತ ಹೇಳ್ತೀವಿ. ಇನ್ ಇಂಗ್ಲೀಷ್ ಬೋತ್ ಸಿಂಗುಲರ್ ಆ್ಯಂಡ್ ಪ್ಲೂರಲ್ ಯೂಸ್ ದ ನೇಮ್ ವರ್ಡ್ ಯು ಅಂತ ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಸಿಂಗುಲರಲ್ಲಿನೂ ಅದೇ ಇರುತ್ತೆ, ಪ್ಲೂರಲ್ಲಿನೂ ಅದೇ ಇರುತ್ತೆ ಅಂತ. ಯು ಅಂತಂದ್ರೂ ನೀನು ಅಂತ ಹೇಳ್ತೀವಿ, ನೀವು ಎರಡರಲ್ಲಿನೂ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಅದು ಯು ಅನ್ನೋದೇನಾಗಿದೆ ಅಂತಂದರೆ ಸಿಂಗುಲರು ಹೌದು ಮತ್ತು ಪ್ಲೂರಲ್ಲು ಹೌದು ಅಂತಂದು. ಬಟ್ ಮೀನಿಂಗ್ ಚೇಂಜ್ ವಿತ್ ದ ಕಂಟೆಕ್ಸ್ಟ್, ಅಂದರೆ ಅಲ್ಲಿ ಮೀನಿಂಗ್ ಏನಾಗಿರುತ್ತೆ, ಚೇಂಜ್ ಆಗಿರುತ್ತೆ ಅಂತಂದು. ಇಂಗ್ಲೀಷ್ನಲ್ಲಿ ಯು ಪದವನ್ನು ಏಕವಚನಕ್ಕೂ ಬಹುವಚನಕ್ಕೂ ಎರಡಕ್ಕೂ ನಾವೇನು ಮಾಡ್ಬೋದು, ಬಳಸಬಹುದು ಅಂತಂದು. ಕನ್ನಡದಲ್ಲಿ ಏಕವಚನಕ್ಕೆ ನೀನು, ಬಹುವಚನಕ್ಕೆ ನೀವು, ಅಷ್ಟೇ ಸಿಂಪಲ್. ಓಕೆ, ಗೊತ್ತಾಯ್ತಲ್ಲ. ಎರಡಕ್ಕೂ ನಾವು ಕನ್ನಡದಲ್ಲಿ ಯೂಸ್ ಮಾಡ್ಬೋದು ಅಂತಂದು. ಸೊ ದಟ್ ಈಸ್ ಅ ಸೆಕೆಂಡ್ ಪರ್ಸನ್ ಅಂತಂದು ನಾವು ಹೇಳ್ಬೋದು. ನೋಡ್ರಿ, ಇಲ್ಲಿ ಗೊತ್ತಾಗುತ್ತೆ. ಸಿಂಗುಲರ್ ಅಂತಂದರೆ ಏಕವಚನ. ಸೊ ಪ್ರನೌನ್ ನಾವು ಯು, ಯುವರ್, ಯುವರ್ಸ್. ಎಕ್ಸಾಂಪಲ್ ನೋಡ್ರಿ, ಈಸಿ ಟು ಅಂಡರ್ಸ್ಟ್ಯಾಂಡ್. ಯು ಆರ್ ಮೈ ಫ್ರೆಂಡ್, ನೀನು ನನ್ನ ಸ್ನೇಹಿತ ಅಂತ ಯೂಸ್ ಮಾಡ್ಬೋದು, ಹೌದಾ. ಇನ್ನೊಂದು ಅರ್ಥದಲ್ಲಿ ನೋಡ್ರಿ, ಬಹುವಚನದಲ್ಲಿ ಮಾಡಬೇಕಾದ್ರೆ ಪ್ಲೂರಲಲ್ಲಿ ನಾವು ನೋಡಬೇಕಾಗಿದ್ದಾರೆ ಯು, ಯುವರ್, ಯುವರ್ಸ್, ಸೇಮ್ ಪ್ರನೌನ್, ಹೌದಾ. ಬಟ್ ಇಲ್ಲಿ ನೋಡ್ರಿ, ಯು ಆರ್ ಗುಡ್ ಸ್ಟೂಡೆಂಟ್ಸ್, ನೀವು ಒಳ್ಳೆಯ ವಿದ್ಯಾರ್ಥಿಗಳು ಅಂತಂದು ನಾವು ಯೂಸ್ ಮಾಡ್ಬೋದು. ನೀವು ಮತ್ತೆ ಕೇಳ್ಬೋದು, ಯಾಕೆ ಮೇಡಮ್ ಇದನ್ನು ನೀವು ನೀನು ಅಂತ ಯೂಸ್ ಮಾಡಿದಲ್ಲ, ನೀವು ಅಂತ ಯೂಸ್ ಮಾಡ್ಬೋದು. ಅಫ್ಕೋರ್ಸ್, ಯು ಆರ್ ಮೈ ಫ್ರೆಂಡ್ಸ್ ಅಂತ ಯೂಸ್ ಮಾಡ್ಬೋದು. ಓಕೆ, ಇಲ್ಲಿ ಫ್ರೆಂಡ್ ಅಂತ ಅದಕ್ಕೆ ನೀನು, ಇಲ್ಲಿ ಫ್ರೆಂಡ್ಸ್ ಅಂತಂದಾಗ ನೀವು ನನ್ನ ಸ್ನೇಹಿತರು ಅಂತಂದು, ನೀವು ನನ್ನ ಸ್ನೇಹಿತರು ಅಂತಂದು ಯೂಸ್ ಮಾಡ್ಬೋದು ಅಂತಂದು. ನೀವು ಒಳ್ಳೆಯ ವಿದ್ಯಾರ್ಥಿಗಳು ಅಂತಂದು, ಯು ಆರ್ ಅ ಗುಡ್ ಸ್ಟೂಡೆಂಟ್ಸ್ ಅಂತ ಯೂಸ್ ಮಾಡ್ಬೋದು ಅಂತಂದು. ಸೊ ಅಂದರೆ ಇಲ್ಲ ಏನು ಮಾಡಬೇಕಾಗುತ್ತೆ, ನೀವು ಯು ಕ್ಯಾನ್ ಯೂಸ್ ಫಾರ್ ಎಸ್. ಓಕೆ, ಎಸ್ ಅನ್ನು ಯೂಸ್ ಮಾಡಬೇಕಾಗುತ್ತೆ ಅಂತಂದು ಹೇಳ್ತೀವಿ. ಎಸ್, ಲೆಟ್ಸ್ ಕಮ್. ಇಲ್ಲೇನು ಮತ್ತೆ ಸೆಂಟೆನ್ಸ್ಗಳಿದ್ದಾವೆ, ಏನಿದ್ದಾವೆ ನೋಡ್ರಿ, ಓದ್ರಿ. ಯು ಆರ್ ಮೈ ಬೆಸ್ಟ್ ಫ್ರೆಂಡ್, ನೀನು ನನ್ನ ಉತ್ತಮ ಸ್ನೇಹಿತ, ಈ ಥರನೂ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಯು ಆರ್, ಓಕೆ, ಇಲ್ಲೇನ ನೋಡ್ರಿ, ಯು ಆರ್ ಬುಕ್ ಈಸ್ ಆನ್ ದ ಟೇಬಲ್, ನಿಮ್ಮ ಪುಸ್ತಕ ಮೇಜಿನ ಮೇಲಿದೆ,
ಹೌದಲ್ಲ. ಯುವರ್ ಬುಕ್ ಈಸ್ ಆನ್ ದ ಟೇಬಲ್, ನಿಮ್ಮ ಪುಸ್ತಕ ಮೇಜಿನ ಮೇಲಿದೆ ಅಂತಂದರೆ ನಿಮ್ಮ ಅಂತ ಯುವರ್ ಅಂತ ಯೂಸ್ ಮಾಡಿದ್ವಲ್ಲ, ಯುವರ್. ಯು ಶುಡ್ ಡೂ ಯುವರ್ ಹೋಮ್ ವರ್ಕ್, ನೀವು ನಿಮ್ಮ ಕೆಲಸವನ್ನು ಮಾಡಬೇಕು ಅಂತ ಅರ್ಥ ಆಗುತ್ತೆ. ಹೌದಲ್ಲ. ಯು ಶುಡ್ ಡೂ ಯುವರ್ ಹೋಮ್ ವರ್ಕ್, ಯುವರ್ ಯು ನೋಡ್ರಿ ಇಲ್ಲಿ, ಹೌದಾ, ಯು ಅಂತ ಯೂಸ್ ಮಾಡಿವಿ ನೀವು. ಸೊ ದೆನ್ ಅದಾದಮೇಲೆ ಇಲ್ಲಿ ಏನು ಯೂಸ್ ಮಾಡಿವಿ, ಯುವರ್ ಹೋಮ್ ವರ್ಕ್ ಅಂದರೆ ನೀವು ನಿಮ್ಮ ಕೆಲಸವನ್ನು ಏನು ಮಾಡಬೇಕು, ಹೋಮ್ ವರ್ಕನ್ನು ಮಾಡಬೇಕು, ಮನೆ ವರ್ಕನ್ನು ಮಾಡಬೇಕು ಅಂತ ಅರ್ಥ ಆಗುತ್ತೆ ಅಂತಂದು. ಎಸ್, ಅರ್ಥ ಆಯಿತು ಅನ್ಕೋತೀನಿ. ಸೆಕೆಂಡ್ ಪರ್ಸನ್ ಇಟ್ಸ್ ಅ ಲೀಸ್ನರ್ ಅಂದರೆ ನೀವೇನು ಕೇಳಕತ್ತಿರಲಿ ಇವರು ಸೆಕೆಂಡ್ ಪರ್ಸನ್. ಓಕೆ. ಎಸ್. ಥರ್ಡ್ ಪರ್ಸನ್ ಪ್ರನೌನ್, ತೃತೀಯ ಪುರುಷ ಸರ್ವನಾಮ. ಇವ್ರು ಯಾರಂತ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಹೌದಲ್ವಾ. ಸೊ ಥರ್ಡ್ ಪರ್ಸನ್ ಅಂತಂದರೆ ಯಾರು ಅಂತ ನೋಡ್ರಿ, ಯೂಸ್ಡ್ ಫಾರ್ ಸಮ್ ಒನ್ ಆರ್ ಸಮಥಿಂಗ್. ಓಕೆ. ದಟ್ ಈಸ್ ಬೀಯಿಂಗ್ ಟಾಕ್ಡ್ ಅಬೌಟ್. ಯೂಸ್ಡ್ ಫಾರ್ ಸಮ್ ಒನ್ ಆರ್ ಸಮಥಿಂಗ್ ದ್ಯಾಟ್ ಈಸ್ ಬೀಯಿಂಗ್ ಟಾಕ್ಡ್ ಅಬೌಟ್. ಓಕೆ. ನಾವು ಯಾರ ಬಗ್ಗೆ ಮಾತಾಡ್ತೀವಿ ಅಂತಂದು. ಓಕೆ. ಸೊ ಯೂಸ್ಡ್ ಫಾರ್ ದ ಸಮ್ ಒನ್ ಆರ್ ಸಮಥಿಂಗ್ that is being talked about. It include he, she, it singular and they plural. ಹೌದಲ್ಲ. he, she, it ಇದ್ದಂತಂದರೆ ಒಬ್ಬರೇ ಅದರ ಅಂತ ಅರ್ಥ ಆಗುತ್ತೆ. ದೇ ಅಂತಂದರೆ ಅವರು ಅಂತ ಹೇಳಬೇಕಾದ್ರೆ ಹೇಳ್ತೀವಿ. ಅವರು ಅಂದರೆ ಒಬ್ಬರೇ ಇರ್ತಾರನೇ ಇಲ್ಲ. ಹೌದಾ. ಯಾರು ಎಷ್ಟಾದರೂ ಅಂದರೆ ಒಬ್ರಿಗಿಂತ ಜಾಸ್ತಿ ಇದ್ರೇ ಅದನ್ನು ನಾವು ಪ್ಲೂರಲ್ ಅಂತ ಹೇಳ್ತೀವಿ, ಬಹುವಚನ ಅಂತಂದು ಕರಿತೀವಿ. ಓಕೆ. ಸೊ ಅರ್ಥ ಆಯಿತು ಅನ್ಕೋತೀನಿ. ನೋಡಿರಿ ಕನ್ನಡದಲ್ಲಿ ಒಂದ್ಸಲ ಓದ್ತೀನಿ. ತೃತೀಯ ಪುರುಷ ಸರ್ವನಾಮವು ಮಾತನಾಡಲ್ಪಡುವ ವ್ಯಕ್ತಿ ಅಥವಾ ವಸ್ತುವಿಗೆ ಉಪಯೋಗಿಸಲಾಗುತ್ತದೆ. ಯಾವುದಕ್ಕೆ ತೃತೀಯ ಒಂದು ಅಥವಾ ಥರ್ಡ್ ಪರ್ಸನನ್ನು ನಾವು ಬಳಕೆ ಮಾಡ್ತೀವಿ ಪ್ರನೌನಲ್ಲಿ ಅಂತಂದರೆ, ಪರ್ಸ್ನಲ್ ನೌನಲ್ಲಿ ಅಂತಂದರೆ, ತೃತೀಯ ಪುರುಷ ಸರ್ವನಾಮವು ಮಾತನಾಡಲ್ಪಡುವ, ಯಾರು ಮಾತನಾಡ್ತಿರ್ತಾರಲ್ಲ, ಇವಾಗ ನಾನು ಮಾತಾಡ್ತಾ ಇದ್ದೀನಿ, ಹೌದಾ, ವ್ಯಕ್ತಿ ಅಥವಾ ವಸ್ತುವಿಗೆ ಉಪಯೋಗಿಸಲಾಗುತ್ತದೆ. ಏಕವಚನಕ್ಕೆ ಅವನು, ಅವಳು, ಅದು ಹಾಗೂ ಬಹುವಚನಕ್ಕೆ ಅವರು, ಅವು ಬಳಸಲಾಗುತ್ತದೆ ಅಂತಂದು ನಾವಲ್ಲಿ ಕರಿತೀವಿ. ದಟ್ ಈಸ್ ಎ ಥರ್ಡ್ ಪರ್ಸನ್ ಅಂತ ಹೇಳ್ಬೋದು. ನೋಡ್ರಿ ಎಕ್ಸಾಂಪಲ್ಸು ಇಲ್ಲೇನಿದೆ, ಸಿಂಗುಲರ್ ಏಕವಚನ ಅಂತ ಇದೆ. ಹಿ, ಶಿ, ಇಟ್, ಹಿಸ್, ಹರ್. ಓಕೆ. ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ರಿ, ಹಿ ಈಸ್ ಟಾಲ್, ಶಿ ಈಸ್ ಕೈಂಡ್, ಇಟ್ ಈಸ್ ಕ್ಯಾಟ್. ಓಕೆ. ಅವನು ಎತ್ತರವಾಗಿದ್ದಾನೆ, ಅವಳು ದಯಾಳು, ಅದು ಬೆಕ್ಕು ಅಂತ ಹೇಳ್ತಿರ್ತೀವಲ್ಲ. ಸೊ ಅವ್ನು ಭಾಳ ಎತ್ತರದ ನೋಡು ಅಂತಂದು ನಾವೇನು ಮಾಡ್ತಿರ್ತೀವಿ, ಸೊ ಅವ್ರ ಬಗ್ಗೆ ಮತ್ತೊಬ್ಬರ ಮುಂದೆ ಅಂತ ಇರ್ತೀವಿ. ಹೌದಾ. ಎತ್ತರವಾಗಿದ್ದಾನೆ, ಅವಳು ನೋಡು ದಯಾಳು, ಎಷ್ಟು ಕೈಂಡ್ನೆಸ್ ಅದ ಅವಳ ಹತ್ರ ಅಂತ ಹೇಳ್ತಿರ್ತೀವಿ. ಅದು ಬೆಕ್ಕು. ಅದೇನು ಅಂತ ಕೇಳಿದಾಗ ಏನು ಹೇಳ್ತೀವಿ ನಾವು, ಅದು ಬೆಕ್ಕು ಅಂತ ಹೇಳ್ತಿರ್ತೀವಿ. ಹೌದಾ. ಸೊ ಇದನ್ನು ಪ್ಲೂರಲಲ್ಲಿ ನೋಡ್ರಿ, ಬಹುವಚನದಲ್ಲಿ ನಾವೇನಂತ ಹೇಳ್ತೀವಿ, ದೇ, ದೆಮ್, ದೇರ್ಸ್ ಅಂತ ಹೇಳ್ತೀವಿ. ದೇ ಆರ್ ಸ್ಟೂಡೆಂಟ್ಸ್, ಅವರು ವಿದ್ಯಾರ್ಥಿಗಳು. ಹೂ ಈಸ್ ದೇರ್, ಸೊ ಅಥವಾ ಹೂ ಈಸ್, ಅವ್ರು ಯಾರು ಅಂತಂದಾಗ ಅವರು ವಿದ್ಯಾರ್ಥಿಗಳು ಅಂತಂದು ನಾವಲ್ಲಿ ಕೊಡ್ಬೋದು, ಹೇಳ್ಬೋದು ಎಕ್ಸಾಂಪಲ್ಗಳನ್ನು. ಹೌದಲ್ಲ. ಥರ್ಡ್ ಪರ್ಸನ್ ಅಂತಂದರೆ ಯಾರು ಅಂತ ಗೊತ್ತಾಯ್ತಲ್ಲ, ಅವಳು, ಅವನು, ಅದು, ಇದು. ಓಕೆ. ಈ ಥರ ಯೂಸ್ ಮಾಡಬೇಕಾದ್ರೆ ಅವನ, ಯಾರವನು ಅಂತ ಹೇಳ್ತಿರ್ತೀವಿ. ಹೌದಾ. ಸೊ ಇವಾಗ ನಾವು ಬಗ್ಗೆ ಮಾತಾಡ್ತಿರ್ತೀವಿ, ಅಥವಾ ನಮ್ಮ ಮನೆಗಿರ್ತಕ್ಕಂಥ ಡಾಗ್ ಬಗ್ಗೆ ಮಾತಾಡ್ತಾ ಇರ್ತೀವಿ ನಮ್ಮ ಫ್ರೆಂಡ್ಸ್ ಮುಂದೆ. ಹೌದಾ. ನಾವು ಕುಂತಾಗ ಏನು ಮಾಡ್ತಿರ್ತೀವಿ, ನಮ್ಮ ಮನೆಗೆ ಒಂದು ನಾಯಿ ಐತಿ, ಅದು ಭಾಳ ಕ್ಯೂಟ್ ಐತಿ, ಅದು ನಮ್ಮ ನೋಡೋಣ ಬೊಗಳಕ್ಕೆ ನಿಂದಿರ್ತೈತಿ ಅಂತ ನಾನು ಏನು ಮಾಡ್ತಿರ್ತೀವಿ, ನಮ್ಮ ಫ್ರೆಂಡ್ಸ್ ಮುಂದೆ ಹೇಳ್ತಿರ್ತೀವಿ. ಹೌದಾ. ಆವಾಗ ಯಾವುದ್ರ ಬಗ್ಗೆ ಮಾತಾಡ್ತಿರ್ತೀವಿ, ಡಾಗ್ ಬಗ್ಗೆ. ಓಕೆ. ಆ ಡಾಗ್ ಏನಾಗಿರುತ್ತೆ, ಥರ್ಡ್ ಪರ್ಸನ್ ಆಗಿರುತ್ತೆ. ಅರ್ಥ ಆಯ್ತಲ್ಲ. ಸೊ ದ್ಯಾಟ್ ಈಸ್ ಅ ತೃತೀಯ ಪುರುಷ ಸರ್ವನಾಮ ಅಂತ ಹೇಳ್ತೀವಿ. ಸೊ ಇಟ್ಸ್ ಅ ಐ ಹೋಪ್ ಅಂಡರ್ಸ್ಟ್ಯಾಂಡ್. ಓಕೆ. ಸೊ ಅಗೇನ್ ನೀವೇನು ಮಾಡಬೇಕು, ಮತ್ತು ಪುನಃ ನೋಡ್ತಿದ್ರಿ ವಿಡಿಯೋಸ್ ಅಂತಂದರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಿಜವಾಗ್ಲೂ ಅರ್ಥ ಆಗುತ್ತೆ ಇದು ಯಾವ ಥರ ಅಂತಂದು. ಎಸ್, ನೆಕ್ಸ್ಟ್ ಯಾವುದಿದೆ ಅಂತ ನೋಡ್ಕೊಳ್ರಿ. ಪ್ರನೌನ್, ಅದ್ರ ಬಗ್ಗೆನೇ ಇಲ್ಲೇನಿದೆ ಮತ್ತೆ ನೋಡ್ರಿ. ಪ್ರನೌನ್ಸ್ ಹಿ, ಶಿ, ಇಟ್, ಹಿಸ್, ಹರ್, ದೇ, ದೆಮ್, ದೇರ್ಸ್ ಅಂತ ಇದೆ. ಎಕ್ಸಾಂಪಲ್ ಇನ್ನೂ ಜಾಸ್ತಿ ಕೊಟ್ಟಿದ್ದೀವಿ. ಏನು, ಹಿ ಈಸ್ ಮೈ ಬ್ರದರ್, ಅವನು ನನ್ನ ಸಹೋದರ. ಹೇಳ್ತಿರ್ತೀವಲ್ಲ, ದಾರೆ ಹೋಗಬೇಕಾದ್ರೆ ಅಥವಾ ಯಾರಾದರೂ ಪಡನ್ನ ನೋಡಿ ಮಾತಾಡಿಸಿದ್ರೆ ಯಾರವರು ಅಂತಂದು ನಾವೇ ಕೇಳ್ಬಿಡ್ತೀವಿ. ಹೌದಲ್ಲ. ಸೊ ಹಿ ಈಸ್ ಮೈ ಬ್ರದರ್ ಅಂತ ಹೇಳ್ಬಿಡ್ತೀವಿ. ಹೌದಾ. ಸೊ ಅವನ ಬಗ್ಗೆ ನಾವು ಹೇಳಿದ್ವಲ್ಲ ಇಲ್ಲಿ, ಶಿ ಈಸ್ ಅ ಡಾಕ್ಟರ್. ಯಾರವರು, ಶಿ, ಅವಳು ವೈದ್ಯೆ ಅಂತ ಹೇಳ್ತೀವಿ. ಇಟ್ ಈಸ್ ಅ ಕ್ಯಾಟ್, ಅದು ಬೆಕ್ಕು ಅಂತ ಹೇಳ್ತೀವಿ. ದಿಸ್ ಈಸ್ ಹಿಸ್ ಬುಕ್, ಅದು ಅಥವಾ ಇದು ಅವನ ಪುಸ್ತಕ ಅಂತ ಹೇಳ್ತೀವಿ. ದಿಸ್ ಈಸ್ ಹಿಸ್ ಬುಕ್, ಇದು ಅವನ ಪುಸ್ತಕ. ನಾವು ಕೇಳಿರ್ತೀವಿ ಇವಾಗ ಇಲ್ಲಿ ಯಾರೋ ಬುಕ್ಸ್ ಬಿಟ್ಟು ಹೋಗಿರ್ತಾರೆ. ಹೌದಾ. ಸೊ ಅಥವಾ ನಿಮ್ಮ ಹತ್ರನೇ ಬುಕ್ಸ್ ಬಿಟ್ಟು ಹೋಗಿರ್ತಾರೆ, ಅದು ಯಾರ್ದಂತ ನಿಮಗೆ ಗೊತ್ತಿರಲ್ಲ. ನಿಮ್ಮ ಬಾಜು ಕೂತಿರ್ತಕ್ಕಂಥ ಫ್ರೆಂಡ್ಸಿಗೆ ಕೇಳಿರ್ತೀವಿ, ಯಾರಿದು ಬುಕ್ಕು ಅಂತಂದು. ಓಕೆ. ಸೊ ಆವಾಗ ನೀವೇನು ಹೇಳ್ತೀರಿ, ದಿಸ್ ಈಸ್ ಹಿಸ್ ಬುಕ್, ಇದು ಅವನ ಪುಸ್ತಕ ಅಂತಂದು ಹೇಳ್ತೀರಿ. ಓಕೆ. ಅಲ್ಲೇ ಬಾಜು ಇದ್ದಾವ ಅಂತಂದರೆ ಇದು ಅವನ ಪುಸ್ತಕ ಅಂತಂದು ನಾವು ಹೇಳ್ಬಿಡ್ತೀವಿ ಈಸಿಯಾಗಿ. ಓಕೆ. ಹರ್ ಡ್ರೆಸ್ ಈಸ್ ಬ್ಯೂಟಿಫುಲ್. ಹರ್ ಬೇರೆ, ಶಿ ಬೇರೆ. ಇದು ಫಸ್ಟ್ ನಾವು
ಥರ್ಡ್ ಪರ್ಸನ್ ಅಂತಂದರೆ ಇಂಡೈರೆಕ್ಟಾಗಿ ನಾವು ಮಾತಾಡ್ತಾ ಇರ್ತೀವಲ್ಲ ಅವಾಗ ಹರ್ ಅಂತ ಯೂಸ್ ಮಾಡ್ತಿರ್ತೀವಿ. ಶಿ ಅಂದರೆ ಅವಳು ಅಂತ ಅರ್ಥ, ಹರ್ ಅಂದರೆ ಅವಳ ಅಂತ ಹೇಳಬೇಕಾದ್ರೆ. ಹೌದೇ, ಅವಳ ಅಂತ ಯಾವಾಗ ಯೂಸ್ ಮಾಡ್ತೀವಿ, ನಾವು ಇನ್ನೊಬ್ಬರ ಮುಂದೆ ಮಾತಾಡಬೇಕಾದ್ರೆ ಅವಳ ಅಥವಾ ಅವಳ ಅಂತಂದು ಯೂಸ್ ಮಾಡ್ತಿರ್ತೀವಿ. ಹೌದಾ? ಸೊ ಆವಾಗ ಹರ್ ಡ್ರೆಸ್ ಈಸ್ ಬ್ಯೂಟಿಫುಲ್, ಅವಳ ಉಡುಪು ಸುಂದರವಾಗಿದೆ ಅಂತ ಹೇಳ್ತಿರ್ತೀವಿ. ಹೌದಾ? ಅಲ್ಲಿ ಹೊಂಟಿರ್ತಾರೆ ಯಾರಾದರೂ ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಹರ್ ಡ್ರೆಸ್ ಈಸ್ ವೆರಿ ಬ್ಯೂಟಿಫುಲ್ ಅಂತ ಹೇಳ್ಬಿಡ್ತೀವಿ. ಹೌದಾ? ಅವಳು ಹಾಕೊಂಡಿರ್ತಕ್ಕಂಥ ಡ್ರೆಸ್ ಭಾಳ ಸುಂದರವಾಗಿದೆ ಅಂತಂದು ಮೆನ್ಷನ್ ಮಾಡ್ತಿರ್ತೀವಿ. ಸೊ ದೆನ್ ಅದಾದಮೇಲೆ ಇಲ್ಲಿ ನೋಡ್ರಿ, ದೇ ಆರ್ ಫ್ರೆಂಡ್ಸ್, ಅವರು ಸ್ನೇಹಿತರು ಅಂತಂತನೂ ಯೂಸ್ ಮಾಡ್ಬೋದು. ಐ ಸಾ ದೆಮ್ ಎಟ್ ದ ಪಾರ್ಕ್, ನಾನು ಅವರನ್ನು ಉದ್ಯಾನವನದಲ್ಲಿ ನೋಡಿದೆ. ಹೌದಲ್ಲ? ಸಾ ಪ್ರತಿಯೊಂದು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ಲಾಸ್ ಡೆಫಿನೆಟ್ಲಿ ಇಟ್ಸ್ ಕಮ್ಸ್ ಟು ವರ್ಬ್. ಸೊ ಆವಾಗ ಮತ್ತೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಯಾವ ಥರ ಅಂತ ಅಂದ್ಕೇಶಿಂದ. ಸೊ ಇಲ್ಲಿ ಐ ಸಾ ದೆಮ್ ಎಟ್ ದ ಪಾರ್ಕ್. ದೆಮ್ ಅಂತಂದರೆ ಹೇಳಿದ್ನಲ್ಲ ಅವರನ್ನು, ದೆಮ್ ಅಂದರೆ ಅವರನ್ನು, ನಾನು ಅವರನ್ನು ಉದ್ಯಾನವನದಲ್ಲಿ ನೋಡಿದೆ ಅಂತಂದು ನೀವು ಯೂಸ್ ಮಾಡ್ಬೋದು. ಸೊ ದೇರ್ ಹೌಸ್ ಈಸ್ ಬಿಗ್, ದೇರ್ ಹೌಸ್ ಈಸ್ ಬಿಗ್, ಅವರ, ದೇರ್ ಅಂದ್ರೇನು ಅವರ ಮನೆ. ಈಗ ಅದೇ ನಾವು ದೇ ಅಂತ ಯೂಸ್ ಮಾಡಿದರೆ, ಜಸ್ಟ್ ಏನು ದೇ ಅಂತ ಯೂಸ್ ಮಾಡಿದರೆ. ಓಕೆ, ಸೊ ದೇ ಅಂತ ಯೂಸ್ ಮಾಡಿದರೆ ಏನಾಗುತ್ತೆ, ಅವರು ಅಂತ ಹೇಳ್ತೀವಿ. ಹೌದಾ? ಇಲ್ಲ ಐತೆ ನೋಡ್ರಿ ಅವರು ಅಂತಂದು ಆಲ್ರೆಡಿ. ಓಕೆ, ಅವರು ಅಂತಂದು. ಆದರೆ ನಾವಿಲ್ಲಿ ಏನು ಮಾಡಕತ್ತೀವಿ, ದೇರ್ ಪ್ಲೂರಲಲ್ಲಿ ಅಂದರೆ ಬಹುವಚನದಲ್ಲಿ ಅವರ ಅಂತಲೂ, ಸಿಂಗ್ಯುಲರ್ ಅಂತಲೂ ಯೂಸ್ ಮಾಡ್ಬೋದು. ಅವರ ಮನೆ ದೊಡ್ಡದು ಅಂತಲೂ ನಾವೇನು ಮಾಡ್ಬೋದು, ಯೂಸ್ ಮಾಡ್ಬೋದು ಅಂತಂದು ಗೊತ್ತಾಗತೈತಿ ಅಂತ ಅನ್ಕೋತೀನಿ. ಓಕೆ, ಎಸ್. ದಿಸ್ ಕಾರ್ ದೇರ್ಸ್ ಅಂದರೆ ಈ ಕಾರು ಅವರದು ಅಂತಂತ ಯೂಸ್ ಮಾಡ್ಬೋದು. ದಿಸ್ ಕಾರ್ ಈಸ್ ದೇರ್ಸ್, ಈ ಕಾರು ಅವರದು ಅಂತ. ಸೊ ದೆನ್ ಇದನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಸೊ ನೆಕ್ಸ್ಟನ್ನು ನಾನು ಏನು ಮಾಡ್ತೀನಿ ಅಂತಂದರೆ, ನೆಕ್ಸ್ಟ್ ಪಾರ್ಟನ್ನು ಅಂದರೆ ಇದರ ಸೆಕೆಂಡ್ ಪ್ರೊನೌನಲ್ಲಿ, ಓಕೆ, ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಬರುತ್ತೆ, ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ಸೆಕೆಂಡ್ ಪಾರ್ಟಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ನಿಮ್ಗೆ ಇನ್ನೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಅದ್ರ ಜೊತೆಗೆ ನಾನು ಇನ್ನೂ ಎಕ್ಸ್ಟ್ರಾ ಜಾಸ್ತಿ ಕ್ಲಾಸ್ಗಳನ್ನು ಮಾಡ್ತಾ ಹೋಗಬೇಕು, ನಾಲೆಜನ್ನು ಜಾಸ್ತಿ ಕೊಡ್ತಾ ಹೋಗಬೇಕು ನನ್ನ ಹತ್ರ ಇರ್ತಕ್ಕಂಥದ್ದು ಅಂದರೆ ನನಗೆ ಒಂದು ಮೋಟಿವ್ ಬೇಕಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಜಾಸ್ತಿ ಸಬ್ಸ್ಕ್ರೈಬ್ಗಳನ್ನು ಮಾಡಿ, ಶೇರ್ಸ್ಗಳನ್ನು ಮಾಡಿ, ಮತ್ತು ಅದ್ರ ಜೊತೆಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಯಾಕಂದರೆ ನನಗೆ ಇನ್ನೂ ಜಾಸ್ತಿ ವೀಡಿಯೋಗಳನ್ನು ನೀಟಾಗಿ ಮಾಡ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಬಿಟ್ಟರೆ ಮತ್ತಿನ್ನೇನೂ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.